ವೆಲ್ಕಮ್ ಟು ದ ಚಾನಲ್ ಮ್ಯಾಥ್ಸ್ ಮ್ಯಾಜಿಕ್. ಇವತ್ತು ನಾನು KCET 2025 ಮ್ಯಾಥಮೆಟಿಕಲ್ ಸೈನ್ಸ್ದು ಇಂಪಾರ್ಟೆಂಟ್ ಟಾಪಿಕ್ಸ್ ಬಗ್ಗೆ ಮಾತಾಡ್ತಾ ಹೋಗ್ತೀನಿ. ಇನ್ನೂ 2 ತಿಂಗಳ ಟೈಮ್ ಇದೆ. ಆ 2 ತಿಂಗಳಲ್ಲಿ ನೀವು ಇಷ್ಟು ಟಾಪಿಕ್ಸ್ನ ಕವರ್ ಮಾಡಿಕೊಂಡು ಇದರಲ್ಲಿ ಥರೋ ಆಗಿ ಪ್ರಿಪೇರ್ ಆದರೆ ನೀವು ಈಸಿಯಾಗಿ KCETನ ಕ್ಲಿಯರ್ ಮಾಡ್ಕೋಬೋದು. ಹೌದಾ? ಓಕೆ, ನೋಡಿ ಫಸ್ಟ್ ಪೇಪರ್ ಏನಿದೆ ನಮ್ಮದು ಜನರಲ್ ಪೇಪರ್ ಇದೆ. ಆ ಜನರಲ್ ಪೇಪರ್ಗೆ ನೀವು ನಿಮ್ಮ ಟೈಮ್ ಟೇಬಲಲ್ಲಿ ಡೈಲಿ 1 ಅವರ್ನ ಕಂಪಲ್ಸರಿ ಕೊಡಲೇಬೇಕು. ಓಕೆನಾ? 50 ಕ್ವಶನ್ಸಲ್ಲಿ ಮಿನಿಮಮ್ 40 ಆದರೂ ಕ್ವಶನ್ಸ್ನ ಅಟೆಂಪ್ಟ್ ಮಾಡಬೇಕು. ಹೌದಾ? ನೆಗೆಟಿವ್ ಇರಲ್ಲ, ಹಾಗಾಗಿ ನೀವು 50ಕ್ಕೂ 50 ಕ್ವಶನ್ಸ್ನ ಟಿಕ್ ಮಾಡಿ ಬನ್ನಿ. ಆದರೆ ಅದರಲ್ಲಿ ಮಿನಿಮಮ್ 40 ಆದರೂ ಕರೆಕ್ಟ್ ಆಗೋ ಥರ ನೀವು ಫಸ್ಟ್ ಪೇಪರ್ನ ಪ್ರಿಪೇರ್ ಆಗಬೇಕು. ಡೈಲಿ 1 to 2 ಅವರ್ಸ್. ಓಕೆನಾ? ಅದ್ರ ಬಗ್ಗೆನೂ ಇಂಪಾರ್ಟೆಂಟ್ ಟಾಪಿಕ್ಸ್ ಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿರಿ, ನಾನು ಮಾಡ್ತೀನಿ ಅದ್ರ ಬಗ್ಗೆ. ಓಕೆ, ನೆಕ್ಸ್ಟ್ ನೋಡಿ, ಇನ್ನು ಕೋರ್ ಸಬ್ಜೆಕ್ಟಿಗೆ ಬಂದರೆ ನಾನು ಮೊನ್ನೆ ತಾನೇ ಹೇಳಿದ್ದೆ, ಲೀನಿಯರ್ ಅಲ್ಜಿಬ್ರಾ ಮತ್ತು ರಿಯಲ್ ಅನಾಲಿಸಿಸ್ ಇವೆರಡು ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ಸ್ ನಮ್ಮ KCETಗೆ. ಹೌದಾ? ಇವೆರಡರಲ್ಲಿ ನೀವು ಸ್ಟ್ರಾಂಗ್ ಆದರೆ 40 to 60 ಮಾರ್ಕ್ಸ್ನ ನೀವು ಇವೆರಡೇ ಟಾಪಿಕಿಂದ ಕ್ಲಿಯರ್ ಮಾಡ್ಕೋಬೋದು. ಓಕೆ, ಇನ್ನು ಲೀನಿಯರ್ ಅಲ್ಜಿಬ್ರಾದಲ್ಲಿ ಬಂದರೆ ಮ್ಯಾಟ್ರಿಕ್ಸ್ ನೋಡ್ಕೊಳ್ಳಿ, ಅದರಲ್ಲೆಲ್ಲ ರ್ಯಾಂಕು, ಸಿಸ್ಟಮ್ ಆಫ್ ಇಕ್ವೇಷನ್ ಮತ್ತು CH, ಬೇಸಿಸ್ ಆ್ಯಂಡ್ ಡೈಮೆನ್ಷನ್, ಲೀನಿಯರ್ ಇಂಡಿಪೆಂಡೆನ್ಸ್ ಆ್ಯಂಡ್ ಡಿಪೆಂಡೆನ್ಸ್, ಲೀನಿಯರ್ ಟ್ರಾನ್ಸ್ಫಾರ್ಮೇಷನ್, ಅದರಲ್ಲಿ ರ್ಯಾಂಕ್ ನಲಿಟಿ ಥಿಯರಮ್ ನೋಡ್ಕೊಳ್ಳಿ, ಮತ್ತು ಕ್ವಾಡ್ರಾಟಿಕ್ ಫಾರ್ಮ್. ಇವಿಷ್ಟು ಲೀನಿಯರ್ ಅಲ್ಜಿಬ್ರಾ. ನೆಕ್ಸ್ಟು ರಿಯಲ್ ಅನಾಲಿಸಿಸಲ್ಲಿ ಲಿಮಿಟ್ ಆಫ್ ಸೀಕ್ವೆನ್ಸ್, ಸಮ್ ಆಫ್ ಸೀರೀಸ್, ಕನ್ವರ್ಜೆನ್ಸ್ ಟೆಸ್ಟ್, ಕನ್ವರ್ಜೆಂಟ್ ಆಫ್ ಸೀರೀಸಲ್ಲಿ ಟೆಸ್ಟ್ಗಳು ಬರ್ತವೆ, ಅವ್ನು ನೋಡ್ಕೊಳ್ಳಿ, ಮತ್ತು ಮ್ಯಾಕ್ಸಿಮಮ್ ಮಿನಿಮಮ್ ನೋಡ್ಕೊಳ್ಳಿ. ಕೌಂಟಬಲ್ ಸೆಟ್ಸ್ದು 10 ಥಿಯರಮ್ ಇದ್ದಾವೆ, ಅವು 10 ಥಿಯರಮ್ದು ಸ್ಟೇಟ್ಮೆಂಟ್ಸ್ನ ಕರೆಕ್ಟಾಗಿ ಓದ್ಕೊಳ್ಳಿ, ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಓಕೆನಾ? ನೆಕ್ಸ್ಟು ಲಿಮಿಟ್ ಇನ್ಫಿಮಮ್ ಆ್ಯಂಡ್ ಸುಪ್ರಿಮಮ್. ಇದಿಷ್ಟು ರಿಯಲ್ ಅನಾಲಿಸಿಸ್ ಆಯಿತು. ನೆಕ್ಸ್ಟು ಕಾಂಪ್ಲೆಕ್ಸ್ ಅನಾಲಿಸಿಸ್. ಇದರಲ್ಲಿ ಅನಲಿಟಿಕ್ ಆ್ಯಂಡ್ ಹಾರ್ಮೋನಿಕ್ ಫಂಕ್ಷನ್ಸ್. ಓಕೆ, ಅನಲಿಟಿಕ್ ಆ್ಯಂಡ್ ಹಾರ್ಮೋನಿಕ್ ಫಂಕ್ಷನ್, ರೆಸಿಡ್ಯೂ ಆಫ್ ಎ ಫಂಕ್ಷನ್, ರೇಷಿಯೋ ಆ್ಯಂಡ್ ರೂಟ್ ಟೆಸ್ಟ್ ಪವರ್ ಸೀರೀಸಲ್ಲಿ ಇವೆರಡು ಟೆಸ್ಟ್ ಇಂಪಾರ್ಟೆಂಟ್. ಇದರಲ್ಲಿ ಒಂದು ಕ್ವಶನ್ ಕಂಪಲ್ಸರಿ ಕೇಳ್ತಾನೆ. ನೆಕ್ಸ್ಟು ಸಿಂಗ್ಯುಲಾರಿಟೀಸ್ ಮತ್ತು ಕಾಂಪ್ಲೆಕ್ಸ್ ಇಂಟಿಗ್ರೇಷನ್. ಇದಿಷ್ಟು ಕಾಂಪ್ಲೆಕ್ಸ್ ಅನಾಲಿಸಿಸ್. ನೆಕ್ಸ್ಟ್ ನೋಡಿ, ಮಾಡರ್ನ್ ಅಲ್ಜಿಬ್ರಾ, ಲೀನಿಯರ್ ಅಲ್ಜಿಬ್ರಾ, ರಿಯಲ್ ಅನಾಲಿಸಿಸ್, ಮಾಡರ್ನ್ ಅಲ್ಜಿಬ್ರಾ. ಇವು ಮೂರನ್ನು ಆದಷ್ಟು ತರವಾಗಲಿಕ್ಕೆ ಟ್ರೈ ಮಾಡಿ. ಓಕೆ, ಇನ್ನು ಮಾಡರ್ನ್ ಅಲ್ಜಿಬ್ರಾದಲ್ಲಿ ಬಂದರೆ ಅಬೆಲಿಯನ್ ಗ್ರೂಪ್ಸು, ಸೆಂಟರ್ ಆಫ್ ಗ್ರೂಪ್ಸ್ ನೋಡ್ಕೊಳ್ಳಿ, ಗ್ರೂಪ್ಸ್ ಬಗ್ಗೆ, ಸೈಕ್ಲಿಕ್ ಗ್ರೂಪ್ಸು. ಓಕೆ, ಪ್ರೈಮ್ ಆರ್ಡರ್ ಮೇನ್ ಇಂಪಾರ್ಟೆಂಟು. ನೆಕ್ಸ್ಟ್ ಇನ್ನು ಫೀಲ್ಡ್, ಅದರಲ್ಲಿ ಇಂಟಿಗ್ರಲ್ ಡೊಮೇನ್, ED, UFD. ಮತ್ತು ಇದರಲ್ಲಿ ಮೇನ್ ಟಾಪಿಕ್ಕು ಅಂದರೆ ಸೈಲೋ ಥಿಯರಮ್ ಮತ್ತು ರೆಡ್ಯೂಸಿಬಲ್ ಎಲಿಮೆಂಟ್ಸ್ ಅಲ್ಲ, ಇದು ರೆಡ್ಯೂಸಿಬಲ್ ಆ್ಯಂಡ್ ಇರ್ರೆಡ್ಯೂಸಿಬಲ್. ನೆಕ್ಸ್ಟು ಅಡಿಷ್ನಲ್ ಟಾಪಿಕ್ಸ್, ಅವಿಷ್ಟು ನೋಡ್ಕೊಂಡ್ಮೇಲೆ ಲೀನಿಯರ್ ಅಲ್ಜಿಬ್ರಾ, ರಿಯಲ್ ಅನಾಲಿಸಿಸ್, ಕಾಂಪ್ಲೆಕ್ಸ್ ಅನಾಲಿಸಿಸ್, ಮಾಡರ್ನ್ ಅಲ್ಜಿಬ್ರಾ, ಇವಿಷ್ಟು ನೋಡ್ಕೊಂಡಿಂದ ಇವು ಟಾಪಿಕ್ಸ್ನ ನೋಡ್ಕೊಳ್ಳಿ. ಓಕೆನಾ? ನ್ಯೂಮರಿಕಲ್ ಅನಾಲಿಸಿಸ್ನಲ್ಲಿ ಇಂಟರ್ಪೊಲೇಷನ್ ನೋಡ್ಕೊಳ್ಳಿ, ಎಕ್ಸ್ಟ್ರಿಮಲ್ ಆಫ್ ಫಂಕ್ಷನ್ಸ್, ಅದರಲ್ಲಿ ಒಂದು ಫಾರ್ಮುಲಾ ಬೇಸಲ್ಲಿ ಕ್ವಶನ್ ಇರುತ್ತೆ. ವೋಲ್ಟೇರಾ ಇಂಟಿಗ್ರಲ್ ಇಕ್ವೇಷನ್, ಇದರಲ್ಲಿ ಅದು ಒಂದೇ ಇಕ್ವೇಷನಲ್ಲಿ ಕೆಲವೊಂದನ್ನು ಆ್ಯಡ್ ಮಾಡಿ ಕೆಲವೊಂದನ್ನು ತೆಗೆದು 3-4 ಫಾರ್ಮುಲಾ ಫಾರ್ಮೇಷನ್ ಮಾಡಿ ಕ್ವಶನ್ಸ್ ಕೇಳಿರ್ತಾನೆ, ಅದನ್ನು ಕಂಪಲ್ಸರಿ ನೋಡ್ಕೊಳ್ಳಿ. ಇನ್ನು OD PD ಒಳಗೆ ಇನ್ಷಿಯಲ್ ವ್ಯಾಲ್ಯೂ ಪ್ರಾಬ್ಲಮ್, ಬೌಂಡ್ರಿ ವ್ಯಾಲ್ಯೂ ಪ್ರಾಬ್ಲಮ್ ಅದೊಂದು, ಮತ್ತು ಚಾರ್ಪಿಟ್ಸ್ ಇಕ್ವೇಷನ್, ಇದಂತೂ ಡಿಗ್ರಿ ಲೆವೆಲ್ ಇರುತ್ತೆ, ನೋಡ್ಕೊಳ್ಳಿ. ನೆಕ್ಸ್ಟ್ ಟೋಪೋಲಜಿಯಲ್ಲಿ ನಿಮಗೆ 10 ರಿಂದ 15 ರಿಸಲ್ಟ್ಸ್ ಇರ್ತವೆ. ಆ ರಿಸಲ್ಟ್ಸಲ್ಲೇ ಕ್ವಶನ್ಸ್ ಕೊಡೋದು. ಓಕೆನಾ? ಅದು ಟ್ರೂ ಫಾಲ್ಸಾ, ಸ್ಟೇಟ್ಮೆಂಟಲ್ಲಿ ಕರೆಕ್ಟ್ ಇದೆನಾ, ರಾಂಗ್ ಇದೆನಾ, ಆ ಕಂಡೀಷನ್ಸ್ ಮೇಲೇ ಟೋಪೋಲಜಿಯಲ್ಲಿ 3 ರಿಂದ 4 ಕ್ವಶನ್ಸ್ ಕೇಳ್ತಾನೆ. ಸೊ ನೀವು ಅವ್ರ ರಿಸಲ್ಟ್ಸ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಡೈಲಿ 2 ರಿಸಲ್ಟ್ ಓದ್ಕೊಳ್ಳಿ. 2 ತಿಂಗಳಲ್ಲಿ ಡೈಲಿ 2 ರಿಸಲ್ಟು, 10 ರಿಂದ 15 ರಿಸಲ್ಟ್ ಓದ್ಕೊಂಡ್ಬಿಟ್ರಿ ಅಂದರೆ ಟೋಪೋಲಜಿಲಿ ನೀವು ಆರಾಮ್ಸೆ 3 ಕ್ವಶನ್ನ ಅಟೆಂಪ್ಟ್ ಮಾಡಿ ಬರ್ಬೋದು. ಓಕೆ, ನೋಡಿ, KCETದು ಸಕ್ಸಸ್ ಟಿಪ್ಸ್ ಅನ್ನೋದೇನಿದೆ ಅಂದರೆ, ಫಸ್ಟು ಫೋಕಸ್ ಆನ್ ಕೀ ಟಾಪಿಕ್ಸ್. ಇಷ್ಟೊತ್ತು ಏನು ಹೇಳಿದ್ನಲ್ಲ, ಅವಿಷ್ಟು ಕೀ ಟಾಪಿಕ್ಸ್ನ ಚೆನ್ನಾಗಿ ಪ್ರಿಪೇರ್ ಮಾಡ್ಕೊಳ್ಳಿ. 2 ತಿಂಗಳ ಟೈಮ್ ಇದೆ. ಓಕೆ, ಥಿಯರಮ್ಸ್ನ, ಫಾರ್ಮುಲಾಸ್ನ ಆದಷ್ಟು ರಿವೈಸ್ ಮಾಡ್ಕೊತಾ ಬನ್ನಿ. PYQs ಮೇನ್ ಬೇಸ್ ಬಂದು PYQs. ನೀವು PYQsನ ಎಷ್ಟು ಪ್ರಾಕ್ಟೀಸ್ ಮಾಡ್ತೀರಾ ಅಷ್ಟು ನಿಮಗೆ ಒಳ್ಳೆಯದು. ಓಕೆ, ನೋಡಿ 2 ಮಂತ್ಸ್ ಇದೆ, 2 ಮಂತ್ಸಲ್ಲಿ ಅಟ್ಲೀಸ್ಟ್ ವೀಕ್ಲಿ ಒನ್ಸ್ ಆದರೂ PYQsನ ಮಾಡಿ. ಸದ್ಯಕ್ಕೆ
1 ವೀಕಲ್ಲಿ ನೀವು ಎಷ್ಟು ಟಾಪಿಕ್ಸ್ ಓದಿರ್ತೀರ ಅಷ್ಟು ಟಾಪಿಕ್ಸ್ದು PYQsನ ಮಾಡಿ. ಯಾವುದೇ ಥರದ ಶಾರ್ಟ್ಕಟ್ ಟ್ರಿಕ್ಸು KCETನ ಕ್ಲಿಯರ್ ಮಾಡೋಕ್ಕಾಗಲ್ಲ ಅನ್ನೋಕ್ಕೇನು ಅದರಲ್ಲಿ ಯಾವುದೇ ರೀತಿ ಶಾರ್ಟ್ಕಟ್ ಟ್ರಿಕ್ಸ್ ಇಲ್ಲ. 2 ದಿನ ಓದಿದರೆ KCET ಕ್ಲಿಯರ್ ಆಗಲ್ಲ. 2 ತಿಂಗಳು ಮಿನಿಮಮ್ಮು 4 to 5 ಅವರ್ಸು ಕೋರ್ ಸಬ್ಜೆಕ್ಟ್ಗೆ, 1 to 2 ಅವರ್ಸು ಜನರಲ್ ಪೇಪರ್. ಇಷ್ಟನ್ನು ನೀವು ಅದಕ್ಕಂತಲೇ ಡೆಡಿಕೇಟ್ ಮಾಡಿದರೆ ನಿಮ್ಮ KCET 100% ಕ್ಲಿಯರ್ ಆಗುತ್ತೆ. ಡೌಟ್ಸ್ ಇದ್ದರೂ ಕಮೆಂಟ್ ಮಾಡಿ. ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಲಿಂಕ್ ಇರುತ್ತೆ, ಅದಕ್ಕೆ ಜಾಯ್ನ್ ಆಗಿ ಅಲ್ಲಿ ನಿಮ್ದೇನು ಡೌಟ್ಸ್ ಇದ್ದರೂ ಕೇಳ್ಬೋದು. ಓಕೆ, ಆಲ್ ದ ಬೆಸ್ಟ್. ಚೆನ್ನಾಗಿ ಸ್ಟಡಿ ಮಾಡಿ. ಥ್ಯಾಂಕ್ ಯು. ಪ್ಲೀಸ್ ಲೈಕ್ ದ ವಿಡಿಯೋ ಆ್ಯಂಡ್ ಸಬ್ಸ್ಕ್ರೈಬ್ ದ ಚಾನಲ್. ಥ್ಯಾಂಕ್ ಯು ಫ್ರೆಂಡ್ಸ್.